ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ಫೋಟೋಸಲ್ಲೇ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ನನಗೆ ಅಷ್ಟು ಖುಷಿ ಆಗೋಗ್ಬಿಟ್ಟಿತ್ತು. ಎಂಥ ಬೆಸ್ಟ್ ಪ್ಲೇಸ್ಗೆ ಡೇ ಬೈ ಡೇ ನನಗೆ ಸಿಗ್ತಾ ಇದೆ, ನಾನು ಎಕ್ಸ್ಪ್ಲೋರ್ ಮಾಡೋದಾಗ್ತಾ ಇದೆ, ನನಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿದ್ದಾರೆ ಅಂತ. ಖಂಡಿತ ಇದೇ ಹೋಟೆಲ್ಗೆ ಹೋಗಿದ್ದಿದ್ದು, ಮಾವಳ್ಳಿ ಟಿಫನ್ ರೂಮ್ಸ್ ಅನ್ನೋದು ಬಂದ್ಬಿಟ್ಟು ಲಾಲ್ಬಾಗ್ ಮೇನ್ ರೋಡಲ್ಲಿರೋದು. ಬಟ್ ಇದೇ ಥರದ್ದು ಬೇರೆ ಕಡೆ 10 ಬ್ರಾಂಚಸ್ ಇದೆ ಇದೇ MTRದು. ಹಂಗಾಗಿ ನಿಮ್ಮ ಮನೆಗಳಲ್ಲಿ ಹತ್ತಿರ ಎಲ್ಲಿರುತ್ತೆ ಅಲ್ಲಿದ್ದಕ್ಕೆ ನೀವು ವಿಸಿಟ್ ಮಾಡಿ. ಬಟ್ ನಾನು ಲಾಲ್ಬಾಗ್ಗೆ ಹೋದೆ, ನನಗೆ ತುಂಬ ಇಷ್ಟ ಆಗಿತ್ತು ಅಲ್ಲಿ. ನೋಡಿ, ಅಲ್ಲಿ ಲಂಚು ಮತ್ತು ಡಿನ್ನರ್ ಮೀಲ್ಸ್ಗಳದ್ದು ಯಾವ್ಯಾವ ಟೈಮಿಂಗ್ಸಿಗೆ ಸಿಗುತ್ತೆ ಏನು ಅಂತ ಹೇಳಿದ್ದಾರೆ. ಇದು 1924ಇಂದ ಈ ಹೋಟೆಲ್ದಿರೋದು. ತುಂಬ ಹೆಸರುವಾಸಿ ಹೋಟೆಲ್ ಇದು ಬಂದುಬಿಟ್ಟು ಸೌತ್ ಇಂಡಿಯನ್ ಮೀಲ್ಸ್ ಬ್ರೇಕ್ಫಾಸ್ಟ್ಗೆ ಇದು ತುಂಬ ಪಾಪ್ಯುಲರು MTRದು ಹೋಟೆಲ್ಲು. ಮತ್ತು ನೀವು ಅಲ್ಲಿ ಹೋಗೋಕ್ಕೆ ಪ್ಲ್ಯಾನ್ ಏನಾದರೂ ಮಾಡಿದರೆ ಮಂಡೇ ಹೊತ್ತು ಹೋಗಲೇಬೇಡಿ, ಸೋಮವಾರ ಅವತ್ತು ಹಾಲಿಡೇ ಇದೆ. ಇನ್ನು ಬೇರೆ ದಿನದಲ್ಲಿ ನಿಮಗೆ ಮಾರ್ನಿಂಗ್ 6:30ಗೆ ಹೋಗಿ 11 o'clockವರೆಗೂ ಇರುತ್ತೆ. ನೀವೇನಾದರೂ ಅಲ್ಲಿ ಲಾಲ್ಬಾಗಲ್ಲಿ ವಿಸಿಟ್ ಮಾಡಿ ನೀವು ಅಲ್ಲೆಲ್ಲ ಓಡಾಡಿಕೊಂಡು ನಿಮ್ಮದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೂ ನೀವು ಬೇಕಂದರೆ ಅಲ್ಲಿದ್ದು ನೀವೆಲ್ಲ ಸುತ್ತ ಓಡಾಡಿ ಈ ಕಡೆದು ನೋಡ್ಬೋದು ನೀವು. ಇದು ಬಂದು ಬೆಳಗ್ಗೆ 6:30ಇಂದ 11, ತಿರ್ಗಾ ಒಂದ್ಸಲಿ ಹೇಳ್ತಾ ಇದ್ದೀನಿ ನೋಡಿ. ಅದಾದಮೇಲೆ ತಿರ್ಗಾ ಮಧ್ಯಾಹ್ನ 12:30ಗೆ ಶುರು ಆಗುತ್ತೆ, 8:30ವರೆಗೂ ಇರುತ್ತೆ. ಮಂಗಳವಾರದಿಂದ ಭಾನುವಾರವರೆಗೂ, ಟ್ಯೂಸ್ಡೇಯಿಂದ ಸಂಡೇವರೆಗೂ ಅದು ಓಪನ್ನೇ ಇರುತ್ತೆ. ಮತ್ತು ಈವ್ನಿಂಗ್ ಹೋಗಬೇಕು ಶನಿವಾರ ಭಾನುವಾರ ಅಂತ ಅಂದರೆ ನಮಗೆ ಅಲ್ಲಿ 1 hour ಎಕ್ಸ್ಟೆಂಡ್ ಜಾಸ್ತಿ, ಅಂದರೆ 8:30ಗೆ ನೈಟ್ ಕ್ಲೋಸ್ ಆಗೋದು, 9:30ವರೆಗೂ ಇರುತ್ತೆ ಸಂಜೆ. ನಾವು ಹೋಗ್ತೀವಿ ಶನಿವಾರ ಭಾನುವಾರ, ಅಂದರೆ ವೀಕೆಂಡಲ್ಲಿ ನಾವು ಹೋಗ್ತೀವಿ ಅಂದರೆ ಆ ಥರ ಇರುತ್ತೆ. ಅಲ್ಲಿ ನಾನು ಟ್ರೈ ಮಾಡಿದ್ದು ಫುಡ್ಸ್ಗಳು ತುಂಬ ಚೆನ್ನಾಗಿದೆ. ಮತ್ತು ಏನು ಅಲ್ಲಿ ಇನ್ನೂ ಒಂದು ಸ್ಪೆಷಾಲಿಟಿ ಅಂದರೆ, ಈಗ ಹಲ್ವಾ ಎಲ್ಲ ನನಗೆ ಬೇಕು, ನಾನು ಟ್ಯೂಸ್ಡೇ ಹೋಗಿದ್ದೀನಿ, ಹಲ್ವಾ ತಿನ್ನಬೇಕು ಅನಿಸ್ತಾ ಇದೆ, ಯಾರೋ ಹೇಳಿದ್ದಾರೆ ನನಗೆ ಹಲ್ವಾ ಅಲ್ಲಿ MTRಲ್ಲಿ ಫೇಮಸ್ಸು, ಹಂಗಾಗಿ ಮಿಸ್ ಮಾಡಲಿಲ್ಲ ಹೋಗಿ ಅಂದರೆ ಏನು ಅದರಲ್ಲಿ ಅಂತ ಅಂದರೆ, ಈ ವಿಡಿಯೋನ ಮಿಸ್ ಮಾಡಲಿಲ್ಲ, ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಯಾಕೆ ಅಂದರೆ ಹಲ್ವಾ ಬುಧವಾರ ಶನಿವಾರ ಮಾತ್ರ ಇರುತ್ತೆ. ಶಾವಿಗೆ ಬಾತು ವೀಕೆಂಡಲ್ಲಿ ಶನಿವಾರ ಭಾನುವಾರ ಹೊತ್ತು ಮಾತ್ರ ಇರುತ್ತೆ. ಮತ್ತು ವಡೆ ಯಾವಾಗೂ ಸಿಗುತ್ತೆ, ಅದೆಲ್ಲ ಏನು ತೊಂದರೆ ಇಲ್ಲ. ವಡೆ, ಕೇಸರಿ ಬಾತು, ರವೆ ದೋಸೆ, ವೆರೈಟಿ ದೋಸಾಸು ಎಲ್ಲ ನಿಮಗೆ ಸಿಗುತ್ತೆ. ಹಾಗಾಗಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಹೋಗಿ ಪ್ಲ್ಯಾನ್ ಮಾಡೋವಾಗ ಅಲ್ಲಿ ನೀವು ಎಷ್ಟು ಖುಷಿಯಿಂದ ಹೋಗಿರ್ತೀರ ಅಷ್ಟೇ ಖುಷಿಯಿಂದ ಬರಬೇಕು. ಟೇಸ್ಟ್ ವೈಸ್ ಅಂತೂ ಇನ್ನೂ ಅಲ್ಟಿಮೇಟ್ ಸಖತ್ತಾಗಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಏನು ಅಂತ ಅಂದರೆ, ಈ ವಿಡಿಯೋನ ನೀವು ಕಂಪ್ಲೀಟ್ ನಾನು ಹೇಳೋದದ್ದು ಎಲ್ಲ ನೋಡಿ, ಈ ವಿಡಿಯೋದು ನೋಡಿದ್ರೆ ಖಂಡಿತಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಸ್ಟಾಗಿ ನೀವು ಎಕ್ಸಿಕ್ಯೂಟ್ ಮಾಡಿ ಖುಷಿಯಿಂದ ಬರ್ಬೋದು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇರೋದು. ಮತ್ತು ವೆಜ್ ಕಟ್ಲೆಟು 50 ರೂಪಾಯಿ ಇದೆ, ಅದು ಎಕ್ಸ್ಕ್ಲೂಸಿವ್ ಆಫ್ GST. ಅದು ನಿಮಗೆ ಯಾವಾಗ ಸಿಗುತ್ತೆ, ಬೆಳಿಗ್ಗೆ ಟೈಮಿಂಗ್ಸ್ ಹೇಳಿದ್ದೀನಿ. ಆಮೇಲೆ ನಿಮಗೆ ತಿರ್ಗಾ 12:30ಇಂದ 8:30ವರೆಗೂ ಮಧ್ಯಾಹ್ನದಿಂದ ನಿಮಗೆ ಇರುತ್ತೆ ಅದು ಅಂತಲೂ ಹೇಳಿದ್ದೀನಿ. ಆದರೆ ಕಟ್ಲೆಟ್ ಶುರು ಆಗೋದು 3:30ಇಂದನೇ ಶುರು ಆಗೋದು, 3:30ಇಂದನೇ ಅವರು ಕಟ್ಲೆಟ್ದು ಶುರು ಮಾಡೋದು ಸಿಗೋದು ನಮ್ಗೆ ಅವೈಲೇಬಲು. ಎಷ್ಟು ಸಿಸ್ಟಮ್ಯಾಟಿಕ್ ವೇಲ್ ಮಾಡಿದ್ದಾರೆ ನೋಡಿ. ನಾನು ಆರ್ಡ್ರ್ ಮಾಡಿದ್ದಿದ್ದು ನಿಮಗೆ ತೋರಿಸಿರೋದಾಗಿದೆ. 3 ಐಟಮ್ಗೆ 400 ಚಿಲ್ಲರೆ ಕೊಟ್ಟು ನಾವು ಟೇಸ್ಟ್ ಮಾಡಿ ನೋಡಿ ಬಂದಿರೋದಾಗಿದೆ. ಪ್ರೈಸದು ವೈಸು ಎಕ್ಸ್ಪೆನ್ಸಿವ್ ಅನ್ನೋ ಥಾಟೇ ಬೇಡ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ, ಅಷ್ಟು ಗುಡ್ಡು ಟೇಸ್ಟು. ಕೊಟ್ಟಿರೋ ಪ್ರೈಸ್ಗೆ ಏನು ವರ್ತಿದೆ ಅಂತಲೇ ಹಾಗೆ ಇದು ಮಾಡೋದಾಗತ್ತೆ. ನಾವು ಕೊಟ್ಟಿರೋದ್ರದ್ದು ಎಲ್ಲದು ತಿಂದಿರೋ ಫುಡ್ಸ್ಗಳು ಕೊಟ್ಟಿರೋ ದುಡ್ಡು ಎಲ್ಲ ಸಮಾಧಾನ ಆಗೋ ಅಷ್ಟೇ ಇರುತ್ತೆ. ಹಾಗಾಗಿ ಮಿಸ್ ಮಾಡಲಿಲ್ಲ, ಹೋಗಿ ಬನ್ನಿ. ಆ ತುಪ್ಪ, ಆ ಫ್ಲೇವರ್ದು ಅಲ್ಲಿ ತಂದು ಇಟ್ಟಿದ ತಕ್ಷಣ ಆ ಫ್ರೇಗ್ರೆನ್ಸ್, ಆ ಸ್ಮೆಲ್ಲು ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲೇ ಗೊತ್ತಾಗುತ್ತೆ ಅದರದ್ದು ಇನ್ನು ಯಾವ ಥರ ಕ್ವಾಲಿಟಿ ವೈಸಲ್ಲಿ ಇದರದ್ದು ಮಾಡಿರ್ತಾರೆ ಅಂತ.
ಹಾಗಾಗಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ನಾನು ಹೋಗಿದ್ದು ಫಸ್ಟಲ್ಲಿ ನನಗೇನು ಕಟ್ಲೆಟ್ ಅದು ಇದು ಇರಲಿಲ್ಲ. ನನಗೆ ಇದು ನಾನು ಬೆಳಗ್ಗೆ ಹೋಗಿರೋದ್ರಿಂದ ನನಗೆ ಏನಿತ್ತು ಅಲ್ಲಿ ಆರ್ಡರ್ ವೈಸ್ ಮಾಡಿದ್ದಾಗಿತ್ತು, ಏನು ಅವೈಬಿಲಿಟಿ ಇದೆ ಅಲ್ಲಿ ಅಂತ. ಸ್ವಲ್ಪ ನಾನು ಲೇಟಾಗಿ ಹೋಗಿದ್ದಕ್ಕೆ ಪುಳಿಯೋಗರೆ ಒಂದು ಮಿಸ್ ಆಗಿತ್ತು. ಮೇಜರ್ ನಾನು ಪುಳಿಯೋಗರೆಗೆ ಇದು ಮಾಡ್ಕೊಂಡು ಹೋಗಿದ್ದೆ, ಬಟ್ ಸಿಕ್ಕಲಿಲ್ಲ. ಎನಿವೇ ಇನ್ನೊಂದು ಸಲ ಟ್ರೈ ಮಾಡ್ಬೋದು ಆಗುತ್ತೆ ಅಂತ ಸುಮ್ಮನಾದೆ. ಇಷ್ಟು ವಿಡಿಯೋಸು ನಿಮಗೆ ಮಾಡಿರೋದ್ರಲ್ಲಿ ಇದು ತೀರಾ ಬೆಸ್ಟ್ಗಿಂತ ಬೆಸ್ಟು ಅಂದರೆ ಯಾಕೆ ಅಂತ ಅಂದರೆ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಲ್ಲಿ ಡಿಲೆಕ್ಸ್ ರೂಮ್ ಅಂತ ಮಾಡಿದ್ದಾರೆ, ಡೌನ್ಸ್ಟೇರ್ ಲಂಚ್ ಕೌಂಟರು, ಡಿನ್ನರ್ ಕೌಂಟರ್ದು ಅಂತ ಈ ಥರ ರೂಮ್ಗಳು ಹಲವಾರು ಮಾಡಿದ್ದಾರೆ. ಎಂಟ್ರಿ ಆಗಿದ ತಕ್ಷಣ ಅದರ ಮೇಲೆ ಹೋಗಾದ್ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗಾಮೇಲೆ ಅಲ್ಲಿ ಎಷ್ಟೊಂದು ಡಿವಿಯೇಷನ್ಸ್ ಕೊಟ್ಟಿದ್ದಾರೆ ಅಂದರೆ ಅಷ್ಟೊಂದು ದಾರಿಗಳು ಇದೆ ಅಲ್ಲಿ. ಹಂಗಾಗಿ ಅವರು ಕೌಂಟ್ರ್ ಪ್ರಕಾರ ಕೊಟ್ಟು ಕಳಿಸ್ತಾರೆ, ಹೆಸರು ಬರೆಸ್ಕೋಬೇಕು, ಕೌಂಟ್ರದ್ದು ನಂಬರ್ ಹೇಳ್ತಾರೆ, ಅದ್ರ ಮುಖಾಂತರ ನಾವು ಹೋಗಬೇಕಾಗತ್ತೆ. ಇಲ್ಲೇ ಹೋಗಬೇಕು, ಲಾಲ್ಬಾಗ್ ರೋಡ್ಗೆ ಹೋದ್ರೇ ಇದು ನಾನು ಹೇಳಿರೋ ಟೇಸ್ಟೇ ಸಿಗುತ್ತಲ್ಲ. ಇವ್ರದ್ದೇನೆ 10 ಕಡೆ ಇನ್ನು ಬ್ರಾಂಚಸ್ ಇದೆ. ಹಾಗಾಗಿ ನಿಮಗೆಲ್ಲಿ ಕನ್ವೀನಿಯೆಂಟ್, ನಿಮಗೆಲ್ಲ ಹತ್ರ ಇರುತ್ತೆ ಹೋಗಿ ಬನ್ನಿ. ಅದ್ರ ಪಕ್ಕನೇ MTRದು ಸ್ಟೋರ್ ಒಂದು ಆಗಿದೆ. ಇಲ್ಲಿ ನೋಡಿ ಒಂದಲ್ಲ ಹಲವಾರು ರೀತಿದು ಸ್ವೀಟ್ಸ್ಗಳು ಮಾಡೋದು ಅಲ್ಲಿ, ಮತ್ತು ಎಷ್ಟು ವೆರೈಟೀಸ್ದು ಸ್ವೀಟ್ ಸಿಟಿ ಬೇರೆದು ಒಂದೇ ಕಡೆ ಹೋದರೆ ಎಷ್ಟೆಲ್ಲ ನೀವುಗೆ ಪ್ಲ್ಯಾನ್ ಮಾಡ್ಕೋಬೋದು ಅಲ್ಲೇ ಅಂತ ನೋಡಿ ಇದೆ. ಕೇಕ್ಸ್ ಇದೆ ಅಲ್ಲಿ, ಮತ್ತು ಅಲ್ಲಿದ್ರಲ್ಲಿ ಮಾಡಿರೋ ಇದರದ್ದೇನೆ ಮಿಕ್ಸ್ಚರ್ಗಳು ಟೇಸ್ಟ್ ವೈಸು, ಕಟ್ಲೆಟ್ದು ಇದು ಎಲ್ಲ ಅಲ್ಲಿ ತಿಂದು ಬಂದರೆ ಆ ಕಟ್ಲೆಟ್ದು ನಮಗೆ ಖಾರದ್ದು ಇದು ಸಿಹಿ ಅನ್ನೋದು ಬೇಕು ಅಂದರೆ ಪಕ್ಕನೇ ಇಲ್ಲಿ MTR ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತ ಮಾಡಿದ್ದಾರೆ, ಪಕ್ಕದ್ದೇ ಇರುತ್ತೆ. ನಾವು ಎಕ್ಸಿಟ್ ಆಗೋದೇ ಇದಕ್ಕೆ. ಅವ್ರು ಎಷ್ಟು ಯೂಸ್ ಮಾಡಿದ್ದಾರೆ ನೋಡಿ, ಎಂಟ್ರಿ ಆಗೋದು ಬೇರೆ, ತಿರ್ಗಾ ಎಕ್ಸಿಟ್ ಆಗೋ ವೇಲ್ ಬರೋವಾಗ ಇದು MTR ಡಿಪಾರ್ಟ್ಮೆಂಟಲ್ ಸ್ಟೋರ್ ಸಿಗುತ್ತೆ. ಅಲ್ಲಿ ಬಾದಾಮ್ ಹಾಲು, MTRದು ಪೌಡರ್ಸ್ ಏನೇನಿದೆ ಎಲ್ಲ ಸಿಗುತ್ತೆ. ಒಂದಲ್ಲ ಒಂದು ವೇರಿಯಸ್ ಥಿಂಗ್ಸ್ಗಳು ನೀವು ಒಂದೇ ಸ್ಪಾಟಲ್ಲಿ ಹೋಗಿ ಪ್ಲ್ಯಾನ್ ಮಾಡಿ ತೊಗೊಳೋದಕ್ಕೆ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಯಾರೂ ಮಿಸ್ ಮಾಡಲಿಲ್ಲ, ಹೋಗ್ಬಿಟ್ಟು ಬನ್ನಿ. ನಾನು ನಿಮಗೆ ಕೊಡ್ತಾ ಇರೋ ಇನ್ಫಾರ್ಮೇಷನ್ ಎಲ್ಲ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆದರೆ ನಿಮಗೆ ದಯವಿಟ್ಟು ಒಂದು ಲೈಕು, ಶೇರು, ಕಾಮೆಂಟು ಮುಖಾಂತರ ನನಗೆ ತಿಳಿಸಿ. ಅವಾಗ ನಂಗೆ ಖುಷಿ ಆಗುತ್ತೆ. ನನಗೆ ಹೊಸ ಸಬ್ಸ್ಕ್ರೈಬರ್ ಆದರೆ ಹಿಂದೆ ವಿಡಿಯೋಸು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂ.